ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲನಾ ವ್ಲಾಗ್ಸ್. ನನ್ನ ಚಾನಲ್ ನೀವು ಹೊಸದಾಗಿ ನೋಡಿದರೆ ನನ್ನ ಚಾನಲಲ್ಲಿರೋ ಹಳೆ ವೀಡಿಯೋಸ್ ಕೂಡ ಚೆಕ್ ಮಾಡಿ. ಸೊ ಇವತ್ತು ನಾನು ನನ್ನ ಬರ್ಡೇ ವ್ಲಾಗ್ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ 2 ವೀಕ್ಸ್ ಆಯಿತು ನನ್ನ ಬರ್ತ್ಡೇನೇ ಆಗಿ, ಆದರೆ ನನಗೆ ವ್ಲಾಗ್ ಡಿಲೇ ಮಾಡಿ ಹಾಕ್ತಾ ಇದ್ದೀನಿ. ಸೊ ಸಾರಿ. ಸೊ ಗೈಸ್, ಇವತ್ತು ನನ್ನ ಬರ್ತ್ಡೇ. ಇನ್ 2 ಮಿನಿಟ್ಸಿಗೆ ನನ್ನ ಬರ್ಡೇ ಸ್ಟಾರ್ಟ್ ಆಗುತ್ತೆ. ಸೊ ಈ ಸಲ ನನ್ನ ಬರ್ತ್ಡೇ ಸ್ಪೆಷಲ್, ಯಾಕಂದರೆ ನನ್ನ ಕಸಿನ್ಸ್ ಎಲ್ಲ ಇದ್ದಾರೆ, ಅದಕ್ಕೋಸ್ಕರ. ನಾನು ಫಸ್ಟ್ ಟೈಮ್ ಬರ್ತಡೇ ಹಿಂದಿನ ದಿನ ಬಟ್ಟೆ ತೊಗೊಳಕ್ಕಂತ ಹೋಗಿರೋದು. ನಾನು ಫಸ್ಟ್ ಟೈಮು 5-6 ಅಂಗಡಿ ಹುಡುಕಿರೋದು. ನನಗೆ ಎಷ್ಟು ಬೇಜಾರಾಗಿತ್ತು ಅಂದರೆ, ನಾನು ಅಂದ್ಕೊಂಡಿರೋ ಥರ ಸಿಗ್ತಾನೆ ಇರಲಿಲ್ಲ. ನಂಗೆ ತುಂಬ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಇಷ್ಟ ಇರಲಿಲ್ಲ ಈ ಸಲ ಬರ್ಡೇಗೆ. ಸೊ ಹಾಗಾಗಿ ನಾನು ಒಂದು 5-6 ಅಂಗಡಿ ಹುಡುಕಿ ಆಮೇಲೆ ಲಾಸ್ಟಿಗೆ ಒಂದು ಅಂಗಡಿಲಿ ತೊಗೊಳೋದ್ರಲ್ಲೇ ಅವ್ರಿಗೆ ಫೋನ್ ಮಾಡಿ ಓಪನ್ ಮಾಡಿಸ್ಬಿಟ್ಟು ಆಮೇಲೆ ನಾನು ಬಟ್ಟೆ ತೊಗೊಂಡಿದ್ದು. ಆವಾಗ ಆ ಅಂಗಡಿದು ಮಾತ್ರ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ನಾನು. ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ಬರ್ತ್ಡೇ ಸಾಂಗ್ ಬೇರೆ ಹಾಕಿದ್ವಲ್ಲ, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ವಾಯ್ಸ್ನೆಲ್ಲ. ಕೇಕ್ ಚೆನ್ನಾಗೈತಲ್ವಾ ಗೈಸ್? ಇವಾಗ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ತುಂಬ ಸಿಂಪಲ್, ಅಂದರೆ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಕ್ಕೆ ಏನಿಲ್ಲ, ಎಲ್ಲ ಇದ್ರಲ್ಲ ಅದೇ ಗ್ರ್ಯಾಂಡು, ಓಕೆನಾ? ಆಮೇಲೆ ಇವಾಗ ಮಲ್ಕೋಬೇಕು. ಸೊ ನಾನು ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಪೂಜೆ ಎಲ್ಲ ಮಾಡಿದೆ ಮನೇಲಿ, ರೆಡಿಯಾಗಿದ್ದೀನಿ. ನನ್ನ ಫ್ರೆಂಡ್ ಕೇಕ್ ಕಟ್ ಮಾಡ್ಸೋಕ್ಕೆ ಕರೆದಿದ್ದಾಳೆ. ಆಮೇಲೆ ಅವಳಿಗೆ ಟ್ರೀಟ್ ಎಲ್ಲ ಕೊಡಿಸ್ಕೊಂಡು ಬರಬೇಕು. ಇವತ್ತು ನಾನು ಕಾಲೇಜಿಗೆ ಏನು ಹೋಗಲಿಲ್ಲ. ಬರ್ತಡೇ ದಿನ ನಿಧಾನಕ್ಕೆ ಎದ್ದು, ಬರೀ ಲೈಫ್ ಸ್ಟೈಲ್ ಇಷ್ಟ ಆಗೋಲ್ಲ ನಂಗೆ. ಬರ್ತಡೇ ದಿನ ಫುಲ್ ಕಾಮಾಗಿರ್ಬೇಕಂತ ನಂಗೆ ಇಷ್ಟ. ಸೊ ಹಾಗಾಗಿ ನನ್ನ ಬರ್ತಡೇಗೂ ನನ್ನ ಕಸಿನ್ಸ್ ಉಳ್ಕೊಂಡಿದ್ರು. ಫಸ್ಟ್ ಟೈಮು ಅವರೆಲ್ಲ ಇದ್ದಾಗ ನಾನು ಬರ್ತಡೇ ಸೆಲೆಬ್ರೇಟ್ ಮಾಡಿದ್ದು, ಅದೇ ನಂಗೆ ತುಂಬ ಖುಷಿ. ಹಿರಿ ಅಂದಿದ್ದಕ್ಕೆ ಉಳ್ಕೊಂಡ್ರು ಬರ್ತಡೇ ಅಂದ್ಬಿಟ್ಟು. ಇವಾಗ ನನ್ನ ಫ್ರೆಂಡ್ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ನನಗೆ ಅಷ್ಟು ಫ್ರೆಂಡ್ಸ್ ನಾನು ಮಾಡ್ಕೊಳ್ಳಲ್ಲ, ತುಂಬ ಕಡಿಮೆ, ವರ್ಷಾನುಗಟ್ಲೆ ಮಾಡ್ಕೊಂಡಿರೋ ಫ್ರೆಂಡ್ಸ್. ಇವಾಗ ಅಲ್ಲಿಗೆ ಹೋಗಬೇಕು. ಇನ್ನು ಅವಳು ಹೊರಡ್ತಿದ್ದೀನಿ ಅಂತ ಹೇಳಿಲ್ಲ. ಅವಳು ಹೊರಡ್ತೀನಿ ಅಂದಾಗ ನಾನು ಮನೆಯಿಂದ ಹೊರಡಬೇಕು. ಸೊ ಅಲ್ಲೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು S&S ಪಬ್ಬಿಗೆ ಹೋಗೋಣ ಅಂತ ಹೇಳಿದ್ದೆ, ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು, ಊಟನೂ ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆಮೇಲೆ ಅವ್ರು ನನ್ನ ಬರ್ತಡೇ ಅಂತ ಹೇಳಿದ್ದಕ್ಕೆ ಬರ್ತಡೇ ಸಾಂಗ್ ಎಲ್ಲ ಪ್ಲೇ ಮಾಡ್ತಿದ್ರು. ಫುಲ್ ನಮಗೇ ಡೆಡಿಕೇಟ್ ಮಾಡಿದರು. ನಾವು ಅಲ್ಲಿರೋವರೆಗೂ ಎಲ್ಲ ಸಾಂಗ್ಸು ಕೂಡ ತುಂಬ ಚೆನ್ನಾಗಿತ್ತು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ನಾವು ವೆಜ್ ತೊಗೊಂಡಿದ್ವಿ. ನಾನ್ ವೆಜ್ ತಿನ್ನೋಕ್ಕೆ ಅಂತಲೇ ಇನ್ನೊಂದು ದಿನ ಹೋಗಬೇಕು. ಅವತ್ತು ಮಂಡೇ ಆಗಿರೋದ್ರಿಂದ ವೆಜ್ ತೊಗೊಂಡಿದ್ವಿ. ನಾ ತೊಗೊಂಡಿದ್ದ ಐಟಮ್ ಎಲ್ಲ ಚೆನ್ನಾಗಿತ್ತು.
ಸ್ಟೇ ಹ್ಯಾಪಿ ಫಾರ್ ಎವರ್. ನಾನು ಜಾಸ್ತಿ ಮನೇಲಿ ಇರ್ತೀನಿ, ಹೊರಗಡೆ ಎಲ್ಲೂ ಹೋಗೋದೇ ಇಲ್ಲ, ಫ್ರೆಂಡ್ಸ್ ಅಂತ ತುಂಬ ಕಡಿಮೆ. ಸೊ ಫಸ್ಟ್ ಪರ್ಸನ್ ನನಗೆ ಕೇಕ್ ಕಟ್ ಮಾಡಿಸಿದ್ದು, ಆಮೇಲೆ ಬೊಕ್ಕೆ ಎಲ್ಲ ಕೊಟ್ಟಿದ್ದಂದರೆ ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ. ಆಮೇಲೆ ಇವಳೆ ಬಾಯ್ ಫ್ರೆಂಡ್ ಟ್ರೀಟ್ ಎಲ್ಲ ಮಾಡ್ತಾಳೆ ನನಗೆ. ಸೊ ಇದಾಗಿತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ. ಸೊ ಅಲ್ಲಿ ನೀವೇನಾದರೂ ಹಾಸನಲ್ಲಿದ್ದು SS ಪಬ್ಬಿಗೆ ನೀವು ಹೋಗಿಲ್ಲ ಅಂದರೆ ಡೆಫಿನೆಟ್ಲಿ ಹೋಗಿ, ತುಂಬ ಚೆನ್ನಾಗಿದೆ, ಊಟ ಕೂಡ ಟೇಸ್ಟಿಯಾಗಿದೆ. ನಿಮಗೇನಾದರೂ ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಾನು ಇವಾಗ ಮನೆಗೆ ಬಂದೆ. ಸೊ ನನ್ನ ಫ್ರೆಂಡ್ ಬೊಕ್ಕೆ ಕೊಟ್ಟಿದ್ದಲ್ಲ, ಸೊ ಹಾಗಾಗಿ ಅದನ್ನ ನೀರೊಳಗಡೆ ಹಾಕಿಟ್ಟಿದ್ದೀನಿ.